welcome back to our YouTube channel. Hi friends, ಇವತ್ತು ನ್ಯೂ ಇಯರ್ ಸ್ಪೆಷಲ್ ನಮ್ಮ ಮನ್ಯಾಗ ಮೇಡಮ್ ಅವರು ಕೇಕ್ ಮಾಡತ್ತಾರ. ನೋಡೋಣ ಬರ್ರಿ ಹೆಂಗೆ ಮಾಡ್ತಾರೆ. ಮೊದಲ ಅರ್ಧ ಕಪ್ ಮೊಸರು ತಗೋಬೇಕು. ಮತ್ತೆ ನಾ ಮಾಡ್ತು ಅಷ್ಟೇ. ಅರ್ಧ ಕಪ್ ಮೊಸರು ಹಾಕೊಳ್ತೀನಿ. ಈ ಸೌದ 1 ಕಪ್ ಅಷ್ಟು ಸಕ್ಕರೆ ಹಾಕೋಬೇಕು. ಅದಕ್ಕೆ ಒಂದು ಕಪ್ ಸಕ್ಕರೆ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಪೂರ. ಈಗ ಇದನ್ನ ಚಂದಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಮೊಸರನ್ನು ಕರಗಿಸ್ಕೊಂಡು ಈಗ ಎಣ್ಣೆ ಹಾಕೋಬೇಕು. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈಗ ನಾವು ಆಗಲೇ ಸಕ್ರೆ ಮೊಸರು ತೊಗೊಂಡಿದ್ದು ಬಾಟಲ್ಲೇನೆ ಮೈದಾ ಹಿಟ್ಟು 2 ಕಪ್ ತೊಗೋಬೇಕು. ಒಂದು ಕಪ್ ಮೈದಾ ಹಿಟ್ಟು, ಇನ್ನೂ 1 ಕಪ್ ಹಾಕೋಬೇಕು. ಇನ್ನೂ 1 ಕಪ್ ಮೈದಾ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗೆಲ್ಲ ಕರೆಕ್ಟಾಗಿ ಇದೇ ಕಪ್ಪಿಂದ ಅರ್ಧ ಕಪ್ಪಷ್ಟು ಹಾಲು ತೊಗೋಬೇಕು. ಅಷ್ಟು ಒಮ್ಮೆ ಹಾಕ್ಕೋಬೇಡ್ರಿ, ಸ್ವಲ್ಪ ಸ್ವಲ್ಪ ಹಾಕ್ಬೇಡ್ರಿ. ಇಲ್ಕಂದ್ರೆ ಪೂರ ಅಳಸಾಯ್ತಂದ್ರೆ ಕೆಟ್ಟೈತಿ ಹಿಟ್ಟು. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗ ಹಾಗೆ ಮತ್ತೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದು ದೋಸೆ ಹಿಟ್ಟು ಇರ್ತೈತಲ್ಲ ಹಂಗೆ ಆಗ್ಬೇಕ್ರಿ. ಹಂಗೆ ಆಗೋವಂಗೆ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ. ಅರ್ಧ ಕಪ್ ಹಾಲಿನಾಗ ಈ ಸೌದ 1 ಕಪ್ ಅಷ್ಟು ಸಕ್ಕರೆ ಹಾಕೋಬೇಕು. ಅದಕ್ಕೆ ಒಂದು ಕಪ್ ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಪೂರ. ಇದು ಮಿಕ್ಸ್ ಮಾಡ್ತು ನೋಡು. ಈಗ ಇದನ್ನು ಚಂದಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಸಕ್ರೆ ಮತ್ತು ಮೊಸರನ್ನು ಕರಗಿಸ್ಕೊಂಡು ಈಗ ಎಣ್ಣೆ ಹಾಕೋಬೇಕು. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈಗ ನಾವು ಆಗಲೇ ಸಕ್ರೆ ಮೊಸರು ತೊಗೊಂಡಿದ್ದು ಬಾಟಲ್ಲೇನೆ ಮೈದಾ ಹಿಟ್ಟು 2 ಕಪ್ ತೊಗೋಬೇಕು. ಒಂದು ಕಪ್ ಮೈದಾ ಹಿಟ್ಟು, ಇನ್ನೂ 1 ಕಪ್ ಹಾಕೋಬೇಕು. ಇನ್ನೂ 1 ಕಪ್ ಮೈದಾ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗೆಲ್ಲ ಕರೆಕ್ಟಾಗಿ
ಇದೇ ಕಪ್ಪಿಂದ ಅರ್ಧ ಕಪ್ಪಷ್ಟು ಹಾಲು ತೊಗೋಬೇಕು. ಅಷ್ಟು ಒಮ್ಮೆ ಹಾಕೋಬೇಡ್ರಿ, ಸ್ವಲ್ಪ ಸ್ವಲ್ಪ ಹಾಕ್ಬಾರ್ದು. ಇಲ್ಕಂದ್ರೆ ಪೂರ ಅಳಸಾಯ್ತಂದ್ರೆ ಕೆಡ್ತೈತಿ ಹಿಟ್ಟು. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗ ಹಾಗೆ ಮತ್ತೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದು ದೋಸೆ ಹಿಟ್ಟು ಇರ್ತೈತಲ್ಲ ಹಂಗೆ ಆಗ್ಬೇಕ್ರಿ. ಹಂಗೆ ಆಗೋವಂಗೆ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ. ಅರ್ಧ ಕಪ್ ಹಾಲಿನಾಗ ದೋಸೆ ಹಿಟ್ಟಿನಂಗೆ ಕನ್ಸಿಸ್ಟೆಂಟ್ ಬರೋದು. ಅರ್ಧ ಕಪ್ ಹಾಲಿಲ್ಲಿಂದ್ರ ದೋಸೆ ಹಿಟ್ಟಿನಂಗೆ ಹಾಲಿಲ್ಲಂದ್ರೆ ಮತ್ತೊಂದು ಸ್ವಲ್ಪ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ನೋಡಿ ದೋಸೆ ಹಿಟ್ಟಿನಂಗೆ ಆಗ್ಬೇಕು ನೋಡ್ರಿ ಇದು ಒಟ್ಟು. ದೋಸೆ ಹಿಟ್ಟಿನಂಗೆ ಬರ್ಬೇಕು ನೋಡ್ರಿ ಅದು, ಇಲ್ಲಿಕಂದ್ರೆ ಕೇಕ್ ಸರಿ ಆಗಲ್ಲ. ಈಗ ಇದು ಹಿಂಗಾಗ್ಬೇಕು ಹಿಟ್ಟ. ಈಗ ಇದಕ್ಕೆ ಯಾಲಕ್ಕಿ ಹಾಕೊಂಡು ನಿಮ್ಮ ಹತ್ರ ವೆನಿಲಾ ಫ್ಲೇವರ್ ಇದು ಇತ್ತಂದ್ರೆ ಅದನ್ನ ಹಾಕೋರಿ ನಡಿತೈತಿ. ಇದಕ್ಕೆ ಯಾಲಕ್ಕಿ ಹಾಕೋರಿ, ಉಪ್ಪು ಹಾಕೋರಿ, ಮತ್ತು ಸ್ವಲ್ಪ ಬೇಕಂದ್ರೆ ನೀವು ಸೋಡಾನು ಹಾಕೋಬೋದು. ಟೇಸ್ಟ್ ಚಲೋ ಬರ್ತೈತಿ. ಅದಕ್ಕೆ ನೀವು ಬೇಕಂದ್ರೆ ಹಾಕೋರಿ, ಇಲ್ಲಾಂದ್ರೆ ಬಿಡ್ರಿ. ಸೋಡಾ ಉಪ್ಪು ಅಷ್ಟೇ ಹಾಕ್ರಿ. ಹಾಕಿದ ಮಿಕ್ಸ್ ಮಾಡ್ಕೊರಿ. ಈಗ ಒಂದು ಕುಕ್ಕರ್ ಒಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆ ಹಚ್ಕೋಬೇಕು ನೀಟಾಗಿ. ಹಚ್ಕೋಬೇಕು. ಮತ್ತು ಒಂದು ಜರಾಕ್ ಸಾಳಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದನ್ನು ಈ ರೀತಿಯಾಗಿ ಇಟ್ಕೋಬೇಕು. ಕುಕ್ಕರ್ ಒಳಗೆ ಇಟ್ಕೋಬೇಕು. ತಗೊಂಡು ನಾವು ರೆಡಿ ಮಾಡಿ ಇಟ್ಟಿರೋಂಥ ಇದು ಒಂದು ಹಿಟ್ಟನ್ನ ಇದಕ್ಕೆ ಹಾಕ್ಕೋಬೇಕು. ಇದನ್ನೆಲ್ಲ ಕರೆಕ್ಟಾಗಿ ಹಾಕ್ಕೊಂಡು ಸ್ವಲ್ಪ ಕುಕ್ಕರ್ನ ಒಂದು ಸಲ ಕರೆಕ್ಟಾಗಿ ಕಟ್ ಮಾಡ್ಕೊರಿ. ಹಿಟ್ಟು ಕರೆಕ್ಟಾಗಿ ಕುಂದಿರ್ತಾವೆ, ಇಲ್ಲಿಕಂದ್ರೆ ಕರೆಕ್ಟಾಗಿ ಕುಂದ್ರಲ್ಲ ಅದು. ಹಂಚು ಕಾಯ್ಲಕ್ಕಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿ ಅದ್ರ ಮ್ಯಾಲಿನ ಸೀಟಿ ತೆಗೆದು ಇಡ್ಬೇಕ್ರಿ. 15 ನಿಮಿಷ ಇಲ್ಲ 20 ನಿಮಿಷ ಇಡಬೇಕ್ರಿ. 15 ನಿಮಿಷ 20 ನಿಮಿಷ ಆದ್ಮೇಲೆ ನೋಡಂಬರ್ರಿ ಹಂಗಾಗಿರ್ತೈತಿ ಕೇಕ್. ಅಲ್ಲಿ ಕೇಕ್ ರೆಡಿ ಆಯಿತು ಫ್ರೆಂಡ್ಸ್. ಈಗ ಮೆಲ್ಟ್ ಮಾಡಿ ಇದಕ್ಕೆ ಸ್ವಲ್ಪ ಹಾಲು ಸ್ವಲ್ಪ ಎಣ್ಣೆ ಹಾಕಿ ಇಟ್ಕೊಂಡಿರೋ ಡೈರಿ ಮಿಲ್ಕ್ ಚಾಕ್ಲೇಟ್ ಇದನ್ನು ಕೇಕಿಗೆ ಹಚ್ಕೊಬೇಕು. ಹಿಂಗೆ ಕೇಕ್ ತುಂಬ ಸ್ಪ್ರೆಡ್ ಮಾಡಬೇಕು. ಇದನ್ನು ಮೇಲೆಲ್ಲ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಈಗ ಒಂದು ಮಿಲ್ಕಿ ಬಾರ್ ಚಾಕ್ಲೇಟ್ನ ಬಿಸಿ ನೀರಿನಾಗ ಹಾಕಿಟ್ಟಿದ್ದು ಇದಕ್ಕೆ ಒಂದು ಸಣ್ಣ ಹೋಲ್ ಮಾಡ್ಕೊಬೇಕು. ಇದರಿಂದ ಈಗ ಹ್ಯಾಪಿ ನ್ಯೂ ಇಯರ್ ಅಂತ ಇದು ಕೇಕ್ ಮೇಲೆ ಬರೀತಿದ್ವಿ. ಮಿಲ್ಕಿ ಬಾರ್ ಚಾಕ್ಲೇಟಿಂದ ಈ ರೀತಿಯಾಗಿ ಡೆಕೋರೇಷನ್ ಮಾಡಿಕೊಂಡು ಹ್ಯಾಪಿ ನ್ಯೂ ಇಯರ್ ಅಂತ ಶಾರ್ಟ್ಕಟ್ಟಲ್ಲಿ ಬರ್ತೀವಿ. ಈಗ ಇದನ್ನು ಡೆಕೋರೇಷನ್ ಮಾಡೋಕ್ಕೆ ಜೇಮ್ಸ್ ಇಡಮ್ರಿ ಅಲ್ಲಿ ಮತ್ತು ರೊಟ್ಟಿ ಹಾಕಮ್ರಿ.
ಫೈನಲಿ ಕೇಕ್ ರೆಡಿ ಐತ್ರಿ. ಈಗ ಕೇಕ್ ಕಟ್ ಮಾಡಮ್ರಿ, ಟೈಮ್ ಆಗೈತಿ. ನಮ್ಮ ಯಜಮಾನ್ರು ಮುಕ್ಕೊಂಡ್ರ ಬೈ ಕೇಕ್ ಕಟ್ ಮಾಡಮ್ ಹೇಳು. ಹೇಳ ಕೇಕ್ ಕಟ್ ಮಾಡಮ್ ಹೇಳು. ಓಕೆ ಫ್ರೆಂಡ್ಸ್, ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀವ್ರಿ. ಬ್ಲಾಗ್ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತು ವಿಡಿಯೋ ಆಗಿತ್ತಂತ ಕಮೆಂಟ್ ಮಾಡಿರಿ. ಬಾಯ್.